ಹಾಯ್ ಮಕ್ಳ, ನನ್ನ ಹೆಸರು ಚನ್ನಾಜಮ್ಮ. ನಾನು MSc ಬಾಟ್ನಿ ಮಾಡಿದ್ದೇನೆ. ಇವತ್ತು ನಾನು ನಿಮ್ಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ಒಂದು ಸಣ್ಣ ಕಥೆಯನ್ನ ಹೇಳೋದಕ್ಕೆ ಹೊರಟಿದ್ದೀನಿ. ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯ ಪಕ್ಕದಲ್ಲಿ ಒಂದು ದಟ್ಟವಾದಂತಹ ಸುಂದರವಾದ ಹಸಿರು ಕಾಡು. ಆ ಕಾಡಿನ ಪಕ್ಕದಲ್ಲಿ ಒಂದು ಸಣ್ಣ ನದಿ ಹರಿತಾ ಇರುತ್ತೆ. ಆ ಹಳ್ಳಿಯಲ್ಲಿದ್ದಂತಹ ಒಬ್ಬ ಮರ ಕಡಿಯೋನು ಆ ಕಾಡಿಗೆ ದಿನ ಹೋಗಿ ಮರಗಳನ್ನ ಕಡಿದು ಆ ಕಟ್ಟಿಗೆಗಳನ್ನೆಲ್ಲ ಮಾರಿ ಅವನ ಜೀವನ ಸಾಗಿಸ್ತಿರ್ತಾನೆ. ಇದೇ ಅವನ ಕೆಲಸ ಆಗಿರುತ್ತೆ. ಹೀಗೆ ಅವನು ಪ್ರತಿದಿನ ಆ ಕಾಡಿಗೆ ಬಂದು ಮರಗಳನ್ನ ಕಡಿದು ಆ ಕಟ್ಟಿಗೆನ ಮಾರಿ ಜೀವನ ಮಾಡ್ತಿರ್ತಾನೆ. ಹೀಗೆ ಇರ್ಬೇಕಾದ್ರೆ ಒಂದಿನ ಅವನಿಗೆ ಹುಷಾರ್ ತಪ್ಪುತ್ತೆ. ಹುಷಾರ್ ತಪ್ಪಿದಾಗ ಅವನಿಗೆ ಕಾಡಿಗೆ ಹೋಗಿ ಮರದ ಕಟ್ಟಿಗೆಗಳನ್ನ ತರೋದಕ್ಕೆ ಕಷ್ಟ ಆಗುತ್ತೆ. ಆಗ ಅವನ ಮಗನನ್ನ ಕಳಿಸ್ತಾನೆ, ಕಾಡಿಗೆ ಹೋಗಿ ನೀನು ಕಟ್ಟಿಗೆಗಳನ್ನ ತಗೊಂಡ್ ಬಾ ಅಂತ. ಆಗ ಅವನ ಮಗ ಅವರ ಅಪ್ಪನ ಬದಲಾಗಿ ತಾನು ಕಾಡಿಗೆ ಹೋಗಿ ಮರಗಳನ್ನ ಕಡಿಯಕ್ ಹೋಗ್ತಾನೆ. ಆ ಮರಗಳನ್ನ ಕಡಿತಿರ್ಬೇಕಾದ್ರೆ ಅವನಿಗೆ ಸ್ವಲ್ಪ ಸುಸ್ತಾಗತ್ತೆ. ಆ ಸುಸ್ತಾದಾಗ ಅವನು ಅಲ್ಲೇ ಒಂದು ಮರದ ಕೆಳಗಡೆ ಮಲ್ಕೋತಾನೆ. ಅವನು ಹಾಗೆ ವಿಶ್ರಾಂತಿ ತಗೋತಿರ್ಬೇಕಾದ್ರೆ ಏನೋ ಅವನಿಗೆ ಒಂದು ಧ್ವನಿ ಕೇಳಿಸುತ್ತೆ, ನನ್ನನ್ನ ಕಾಪಾಡಿ, ನನ್ನನ್ನ ರಕ್ಷಿಸಿ ಅಂತ. ಆಗ ಅವನಿಗೆ ಭಯ ಆಗತ್ತೆ. ಏನಿದು, ಎಲ್ಲಿಂದನೋ ನನಗೆ ಧ್ವನಿ ಕೇಳಿಸ್ತಿದೆ, ಈ ಕಾಡಲ್ಲಿ ನೋಡಿದ್ರೆ ಯಾರು ಇಲ್ವಲ್ಲ ಅಂತ. ಆಗ ಅವನು ಹೆದರ್ಕೊಂಡು ಎದ್ದು ಕೇಳ್ತಾನೆ, ಯಾರಿದು, ಯಾರು ಮಾತಾಡ್ತಿರೋದು ಅಂತ. ಆಗ ಆ ಮರ ಹೇಳುತ್ತೆ, ಇದನ್ನ ನಾನೇ ಮಾತಾಡ್ತಾ ಇರೋದು. ನಾನು ನಿಮ್ಗೆ ನೆರಳು ಕೊಡ್ತೀನಿ, ಗಾಳಿ ಕೊಡ್ತೀನಿ, ತಿನ್ನೋದಕ್ಕೆ ಹಣ್ಣು ಹಂಪಲುಗಳನ್ನ ಕೊಡ್ತೀನಿ. ಆದ್ರೆ ನೀವು ನನ್ನ ರಕ್ಷಣೆ ಮಾಡುವುದನ್ನ ಬಿಟ್ಟು ನನ್ನನ್ನ ಕಡಿತಾ ಇದ್ದೀರಾ. ದಯವಿಟ್ಟು ನನ್ನನ್ನ ರಕ್ಷಣೆ ಮಾಡಿ. ನಾನ್ ನಿಮ್ಗೆ ಎಲ್ಲವನ್ನೂ ಒಳ್ಳೆಯದನ್ನೇ ಮಾಡುವಾಗ ನೀವು ನನಗೆ ಯಾಕೆ ಕೆಟ್ಟದ್ ಮಾಡ್ತೀರಾ ಅಂತ. ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಆ ಮಗ ಊರಿಗೆ ವಾಪಸ್ ಹೋಗಿ ಆ ಹಳ್ಳಿಯ ಜನಗಳಿಗೆಲ್ಲ ಹೇಳ್ತಾನೆ, ನೋಡಿ, ಕಾಡು ನಮ್ಮನ್ನ ರಕ್ಷಣೆ ಮಾಡ್ತಿದೆ. ಇನ್ ಮುಂದೆ ನಾವು ಕಾಡನ್ನ ಕಡಿಯೋದ್ ಬೇಡ, ನಾವು ಅವ್ರನ್ನೆಲ್ಲ ರಕ್ಷಣೆ ಮಾಡೋಣ ಅಂತ. ಆದ್ರೆ ಆ ಊರ್ ಜನಗಳು, ಹೋಗು, ನಿನ್ಗೆ ಬುದ್ಧಿ ಇಲ್ಲ, ಕಾಡನ್ನ ಕಡಿದು ಅದನ್ನ ಮರಗಳನ್ನ ಕಟ್ಟಿಗೆನ ಮಾರಾಟ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಎಲ್ಲಿಂದ ದುಡ್ಡು ಬರುತ್ತೆ, ಎಲ್ಲಿಂದ ಊಟ ಮಾಡೋದು ನಾವು, ಹೋಗು ಅಂತ ಅವನ್ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ತುಂಬಾ ಜೋರಾದ ಮಳೆ ಬರುತ್ತೆ. ಆ ಜೋರಾದ ಮಳೆಗೆ ಅಲ್ಲಿ ಆ ಕಾಡಿನ ಪಕ್ಕದಲ್ಲಿ ಇದ್ದಂತಹ ನದಿ ಎಲ್ಲ ತುಂಬೋಗಿ ಇನ್ನೇನು ಆ ಊರಿಗೆ ನೀರು ತುಂಬಿ ಆ ಪ್ರವಾಹದಿಂದ ಊರೆಲ್ಲ ಮುಳುಗೋಗ್ಬೇಕು ಅನ್ನೋ ಅಷ್ಟರಲ್ಲಿ ಆ ಕಾಡಿನಲ್ಲಿದ್ದಂತಹ ಮರ ಗಿಡಗಳು ಆ ನೀರನ್ನ ತಡೆದು ಇಟ್ಕೊಳ್ತವೆ. ಆ ಹಳ್ಳಿಗೆ ನೀರು ನುಗ್ಗೋದೇನಾಗುತ್ತೆ, ತಡೆ ಆಗುತ್ತೆ. ಇದರಿಂದ ಆ ಹಳ್ಳಿಯ ಜನಗಳಿಗೆ ಗೊತ್ತಾಗುತ್ತೆ, ಅಯ್ಯೋ, ಇವತ್ತು ಈ ಕಾಡಿನಲ್ಲಿದ್ದಂತಹ ಮರ ಗಿಡಗಳಿಂದ ನಮ್ಮ ಊರು ಉಳ್ದಿದೆ, ನಾವು ಉಳ್ದಿದೀವಿ. ಅದಕ್ಕೆ ನಾವು ಮರಗಳನ್ನ ಕಟ್ ಮಾಡಬಾರ್ದು, ಮರ ಗಿಡಗಳನ್ನ ಬೆಳೆಸ್ಬೇಕು. ಕಾಡನ್ನ ಬೆಳೆಸಿದ್ರೆ ನಮ್ಮ ನಾಡು ಉಳಿಯುತ್ತೆ ಅಂತ ಅವತ್ತಿನಿಂದ ಅವರು ಪರಿಸರ ಸಂರಕ್ಷಣೆಗೆ ಮುಂದಾಗ್ತಾರೆ. ಈ ಕತೆ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಲ್ವಾ ಮಕ್ಳ? ಹಾಗಾದ್ರೆ ಚಾರು ಕಲ್ಚರಲ್ ಫೌಂಡೇಶನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಬಾಯ್.